ಕೊಪ್ಪಳ ಜಿಲ್ಲೆಯ ಹುಲಿಗೆಮ್ಮ ಯಲ್ಲಮ್ಮಳ ಸ್ವರೂಪ ಅಂದ್ರೆ ನಂಬ್ತೀರಾ? ಹೌದು, ಕರ್ನಾಟಕದ ಐತಿಹಾಸಿಕ ನೆಲೆಯಾದ ಕೊಪ್ಪಳ ಜಿಲ್ಲೆಯ ಹುಲಿಗೆಮ್ಮ ದೇವಸ್ಥಾನ ಸುಮಾರು 800 ವರ್ಷ ಪುರಾತನವಾದದ್ದು. ಇಂದಿನ ಹುಲಿಗೆ ಗ್ರಾಮವನ್ನ ಮುಂಚೆ ವ್ಯಾಘ್ರಪುರಿ ಅಂತ ಕರೀತಿದ್ರು. ಆ ಕಾಲದಲ್ಲಿ ನಾಗಜೋಗಿ ಮತ್ತೆ ಬಸವಜೋಗಿ ಎಂಬ ಇಬ್ಬ ಭಕ್ತರು ಪ್ರತಿ ತಿಂಗಳು ಯಲ್ಲಮ್ಮನನ್ನ ನೋಡೋಕೆ ಸವದತ್ತಿಗೆ ಕಾಲ್ನಡಿಗೆಯಲ್ಲಿ ಹೋಗ್ತಿದ್ರಂತೆ. ಆದರೆ ಒಂದು ದಿನ ಭೀಕರ ಮಳೆ ಸುರಿತಿತ್ತು. ತುಂಗಭದ್ರಾ ನದಿ ಉಕ್ಕಿ ಹರಿತಿತ್ತು. ಆ ಇಬ್ಬ ಭಕ್ತರಿಗೆ ತುಂಗಭದ್ರಾ ನದಿಯನ್ನ ದಾಟೋಕೆ ಸಾಧ್ಯನೇ ಆಗ್ಲಿಲ್ಲ. ಭಕ್ತಿಯಿಂದ ಕಂಗಾಲಾದ ಅವರು ಆ ರಾತ್ರಿ ದುಃಖದಿಂದ ಮಲಗಿದ್ದರು. ಅದೇ ರಾತ್ರಿ ದೇವಿ ಯಲ್ಲಮ್ಮ ಅವರ ಕನಸಲ್ಲಿ ಪ್ರತ್ಯಕ್ಷಳಾಗಿ, ನೀವು ನನ್ನ ನೋಡಲು ಸವದತ್ತಿಗೆ ಬರಬೇಕಾಗಿಲ್ಲ, ನಾನೇ ನಿಮ್ಮೊಡನೆ ಹುಲಗಿಗೆ ಬಂದು ಅಲ್ಲೇ ನೆಲೆಸಿ ನಿಮ್ಮನ್ನ ಆಶೀರ್ವದಿಸುತ್ತೇನೆ ಅಂತ ಹೇಳಿದ್ಲು. ಮುಂಜಾನೆ ಅವರು ನದಿಯ ತೀರಕ್ಕೆ ಹೋದಾಗ ಅಲ್ಲಿ ವಿಚಿತ್ರವಾದ ಪ್ರಕಾಶಮಾನವಾಗಿದ್ದ ಕಲ್ಲೊಂದು ಕಾಣಿಸಿತು. ಆ ಪ್ರಕಾಶಮಾನವಾದ ಕಲ್ಲನ್ನ ಇಂದಿಗೂ ದೇವಿ ಎಂದು ಪೂಜಿಸಲಾಗುತ್ತೆ. ಇಲ್ಲಿಯ ವಿಶೇಷ ಏನು ಅಂದ್ರೆ ದೇವಿಯ ಸಂಪೂರ್ಣ ಮೂರ್ತಿ ಕಾಣಿಸುವುದಿಲ್ಲ, ಭೂಮಿಯಿಂದಲೇ ತಾಯಿ ಹೊರಹೊಮ್ಮಿದಂತೆ ಭಾಸವಾಗುತ್ತೆ. ಇಲ್ಲಿಯ ಜನರ ನಂಬಿಕೆಯ ಪ್ರಕಾರ ತಾಯಿ ಹುಲಿಗಳ ಕಾಟವನ್ನ ನಿಯಂತ್ರಿಸಿ ಹುಲಿಯನ್ನೇ ತನ್ನ ವಾಹನವನ್ನಾಗಿ ಮಾಡಿಕೊಂಡಳು. ಅದರ ನಂತರವೇ ಈ ಸ್ಥಳ ಹುಲಿಗೆಮ್ಮ ತಾಯಿಯ ಪವಿತ್ರ ಕ್ಷೇತ್ರವೆಂದು ಪ್ರಸಿದ್ಧವಾಯಿತು. ಇಲ್ಲಿ ಜೋರಾಗಿ ಜಾತ್ರೆ ಕೂಡ ನಡೆಯುತ್ತೆ ಗೊತ್ತಾ? ಈ ದೇವಸ್ಥಾನದ ಬಗ್ಗೆ ನಿಮ್ಗೂ ಗೊತ್ತಿತ್ತಾ? ಹಾಗಾದ್ರೆ ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ.